ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2022ರಲ್ಲಿ ನಡೆದಿರುವಂಥ GPSTR ಎಕ್ಸಾಮಿನೇಷನ್ನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಗಣಿತ ವಿಷಯಕ್ಕೆ ಸಂಬಂಧಿಸಿದ 8, 9, 10ನೇ ತರಗತಿಯ ಎಲ್ಲ ಗಣಿತ ಅಧ್ಯಾಯಗಳನ್ನು ನಾವು ಸಾಲ್ವ್ ಮಾಡಿ ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು GPSTR TET ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಕ್ವಶನ್ ಪೇಪರನ್ನು ಕೂಡ ಚಾನಲಲ್ಲಿ ಅವೈಲೇಬಲ್ ಇದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಈ ಒಂದು ಚಾನಲನ್ನು ವಿಸಿಟ್ ಮಾಡಿ ನೀವು ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಸೊಲ್ಯೂಷನ್ ಮತ್ತು ಈ ಒಂದು ಅಧ್ಯಾಯಗಳವಾರು ವಿಷಯವನ್ನು ನೀವು ನೋಡ್ಬೋದು. ಓಕೆ, ಇವಾಗ 2022ರಲ್ಲಿ ನಡೆದಿರುವಂಥ GPSTR ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ತಿಳ್ಕೊಂಡ್ರೆ ನಿಮಗೆ ಓದಲಿಕ್ಕೆ ಯಾವ ರೀತಿಯಾಗಿ ಯಾವ ವಿಷಯದಲ್ಲಿ ಯಾವ ಒಂದು ಚಾಪ್ಟ್ರಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯನ್ನು ನೀವು ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ GPSTR ಎಕ್ಸಾಮ್ ಅಂತ ಬಂದಾಗ ಮೊದಲಿಗೆ 50 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ವಾಹನಗಳಲ್ಲಿರುವ ಓಡೋಮೀಟರ್ ಅಳೆಯುವುದು ಅಂತ ಇದೆ. ಸೊ ಇದು ಪ್ರಶ್ನೆ ಇದೆ, ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡ್ಬೋದು. ನೆಕ್ಸ್ಟ್, ಭೂಮಿ ಮೇಲೆ ಗ್ರಾವಿಟೇಷನ್ಗೆ ಸಂಬಂಧಿಸಿದ ಪ್ರಶ್ನೆ ಇದೆ, 9ನೇ ತರಗತಿದು. SI ಏಕಮಾನವನ್ನು ಹೊಂದಿರುವಂಥ ಭೌತಿಕ ಪರಿಮಾಣ ಯಾವುದು ಅಂತ ಇದೆ. ಇದು ಕೂಡ 9th ತರಗತಿಯಲ್ಲಿ ಎಲ್ಲ ಒಂದು ಸೈನ್ಸ್ ಚಾಪ್ಟರಿಂದ ಕೂಡ ಮತ್ತು ಫಸ್ಟ್ PUC ಇಂದ ಇದನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ, ಇದು ವಿದ್ಯುತ್ ಶಕ್ತಿ ಪಾಠದಿಂದ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಆ ಒಂದು ಚಾಪ್ಟರ್ ಕೂಡ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಬರ್ತವೆ, ಇದರ ಮೇಲೆ ಕೂಡ ನೀವು ಗಮನವಹಿಸಬೇಕಾಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಇದು ಏನಾಗ್ತಾ ಇದೆ, ಇದು ಫಸ್ಟ್ PUC ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ ಅಥವಾ ಇದು 9th ಕೂಡ ನಮಗೆ ಅವೈಲೇಬಲ್ ಇದೆ. ಸೊ ತರಂಗ ಚಲನೆಗೆ ಸಂಬಂಧಿಸಿದ 1 ಸೆಕೆಂಡ್ಗೆ ಆಗುವ ಆಂದೋಲನಗಳ ಸಂಖ್ಯೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸೋಲೇಷನ್ಸ್ ಅಂತ ಬಂದಾಗ ಇದು ಫಸ್ಟ್ PUCಗೆ ಸಂಬಂಧಿಸಿದಾಗಿರುತ್ತೆ. ನೆಕ್ಸ್ಟು ಹಾರ್ಸ್ ಪವರ್ ತಂದಾಗ ಇದು ಕೂಡ 10th ಇರುವಂಥ ಒಂದು ಪ್ರಶ್ನೆ ಆಗಿದೆ. ಹಾರ್ಸ್ ಪವರ್ ಎನ್ನುವಂಥದ್ದು ಗಮನಿಸಿ ಎನ್ನುವಂಥ ಒಂದು ಸೈಡ್ ಟಾಪಿಕಲ್ಲಿ ಇದನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಗಮನಿಸಿ, ನಿಮಗಿದು ತಿಳಿದಿರಲಿ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಗಮನಿಸಿ ನೋಡಬೇಕಾಗತ್ತೆ. ನೆಕ್ಸ್ಟ್ 1 ಹಾರ್ಸ್ ಪವರ್ ಅಂದರೆ 746 ವೋಲ್ಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಗಮನವಹಿಸ್ತು ಎಲ್ಲವನ್ನು ಓದ್ತಾ ಬರಬೇಕು. ವಕ್ರೀಭವನ ಸೂಚ್ಯಾಂಕ ತಂದಾಗ ಇದು ಕೂಡ ಬೆಳಕಿನ ವಕ್ರೀಭವನ ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ 10th ಕ್ಲಾಸಿಂದ. ನೆಕ್ಸ್ಟ್ 8ನೇ ಪ್ರಶ್ನೆ, ಇದು ಕೂಡ ವರ್ಣಮಯ ಜಗತ್ತು ಅಂತ ಏನಿದೆ 10th ಕ್ಲಾಸಲ್ಲಿ ಸೈನ್ಸು ಅದರಿಂದ ತೆಗೆದುಕೊಂಡಿದ್ದಾರೆ. ಆಲ್ಮೋಸ್ಟ್ ಏನಾಗ್ತಾ ಇದೆ, 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರೋ ಹಾಗೆ ಕಾಣ್ತವೆ. ಮ್ಯಾಕ್ಸಿಮಮ್ ಕ್ವಶನ್ಸು 10th ಇಂದನೇ ತೆಗೆದುಕೊಂಡಿದ್ದಾರೆ. ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವ ರಾಜ್ಯ ಅಂತಕ್ಕಂಥದ್ದು ಇದು ಹಳೆಯ ಪಠ್ಯ ಪುಸ್ತಕದಿಂದ ಆಯ್ದುಕೊಂಡಿರುವಂಥ ಒಂದು ಪ್ರಶ್ನೆಯಾಗಿದೆ. ಕಾರ್ಬನ್ ಸಂಯುಕ್ತಗಳ ಅನುರೂಪ ಸರಣಿಯ ತಂದಾಗ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 10ನೇ ತರಗತಿಯ ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಫಾಸ್ಫರಸ್ ಪೆಂಟಾಕ್ಸೈಡ್ ಸಂಯುಕ್ತದಲ್ಲಿ ಫಾಸ್ಫರಸ್ ವೆಲೆನ್ಸಿ ಇದು 9th ಕೂಡ ಬರುತ್ತೆ, 10th ಕೂಡ ಇದೆ. ಓಕೆ, ವೆಲೆನ್ಸಿಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇದೊಂದು ಕೆಮಿಸ್ಟ್ರಿಗೆ ಸಂಬಂಧಿಸಿದ್ದು. ಹೊಳಪುಳ್ಳ ಅಲೋಹ ಅಂತ ಇದೆ, ಇದು ಲೋಹ ಅಲೋಹಗಳು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಲೋಹ ಮತ್ತು ಅಲೋಹಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ನೋಟ್ಸು ಪ್ರತಿಯೊಂದು ಡೆಫಿನೇಷನನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಲೋಹ ಅಲೋಹಗಳು ವಿದ್ಯುತ್ ಶಕ್ತಿ ಚಾಪ್ಟ್ರಲ್ಲಿ ಈ ಎಲ್ಲ ಚಾಪ್ಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಆದರೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ ಕೂಡ ಆಲ್ರೆಡಿ ಕವರ್ ಆಗಿದೆ. ಯಾವ ಒಂದು ಚಾಪ್ಟರ್ ನಿಮಗೆ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ಚಾನಲ್ನ ಪ್ಲೇಲಿಸ್ಟಲ್ಲಿ ವಿಸಿಟ್ ಮಾಡಿ. ನೆಕ್ಸ್ಟು 13ನೇ ಪ್ರಶ್ನೆ, ಪರಮಾಣುಗಳ ಸಂಖ್ಯೆ ಇದು ಕೂಡ 9th ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ 9ನೇ ತರಗತಿಯಿಂದ. ನೆಕ್ಸ್ಟ್ 14ನೇ ಪ್ರಶ್ನೆ, ಕೊಟ್ಟಿರುವ ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಯಾವುದು? ಲವಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. 15ನೇ ಪ್ರಶ್ನೆ, ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಯಾವುದು ಅಂತ ಇದೆ. ಓಕೆ,
16ನೇ ಪ್ರಶ್ನೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ ಯಾವುದಾಗಿರುತ್ತೆ? ಆಕ್ಸಿಡೇಷನ, ರಿಡಕ್ಷನ, ಡಿಸ್ಪ್ಲೇಸ್ಮೆಂಟ ಅಥವಾ ಪ್ರೆಸಿಪಿಟೇಟ್ ಮಾಡುವಂಥ ಕ್ರಿಯೆನ? ಯಾವ ಕ್ರಿಯೆ ಇದೆ? ಅಲ್ಯೂಮಿನಿಯಂ ಸಲ್ಫೈಡ್ ರಾಸಾಯನಿಕ ಸೂತ್ರವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಬಯಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ, ಅಂಗಾಂಶಗಳಿಗೆ ಸಂಬಂಧಿಸಿದ್ದು. ಇದು 9th ಕ್ಲಾಸ್ಗೆ ಸಂಬಂಧಿಸಿದ್ದು. ಅಮೀಬಾದ ಚಲನೆ ಸಹಾಯಕವಾಗುವ ರಚನೆ, ಇದು 8ನೇ ತರಗತಿಯಿಂದ. ಮತ್ತು ಲಿಸ್ಮೇನಿಯಾದಲ್ಲಿ ದ್ವಿವಿದಳನ ಸರಿಯಾದ ಅನುಕ್ರಮಣಿಕೆ ಅಂತ ಕೇಳಿದ್ದಾರೆ. ಜೀವಿಗಳಲ್ಲಿ ಆಗುವಂತಹ ವಿಕಾಸ ಮತ್ತು ಬೆಳವಣಿಗೆ ಮತ್ತು ಯಾವ ರೀತಿಯಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಜೀವಿಗಳು, ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳವರೆಗೆ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ, ಆ ಒಂದು ಚಾಪ್ಟರಿಂದ ಇದನ್ನು ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು. ಇದು ಕೂಡ ಪರಿಸರ ಅಂತಕ್ಕಂಥ ನಮ್ಮ ಪರಿಸರ ಎಂಬ ಚಾಪ್ಟರಿಂದ ಇದನ್ನು ತೆಗೆದುಕೊಂಡಿದ್ದಾರೆ. ಓಕೆ, ವಿಘಟಕ ಜೀವಿ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ, ವೈರಸ್ಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಜೀವಿಗಳ ವರ್ಗೀಕರಣದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೀವಿಗಳ ವರ್ಗೀಕರಣದಲ್ಲಿ ಬೇರೆ ಬೇರೆ ಏನಿದ್ದಾವೆ ವರ್ಗೀಕರಣಗಳಿದ್ದಾವೆ. ಕೆಲವೊಂದು ಜೀವವಿಜ್ಞಾನಿಗಳ ಒಂದು ನಿಘಂಟಿನ ಪ್ರಕಾರ, ಅವರ ಒಂದು ಅನ್ವೇಷಣೆಯ ಪ್ರಕಾರ ಬೇರೆ ಬೇರೆ ವರ್ಗೀಕರಣಗಳಿದ್ದಾವೆ, ಅವುಗಳನ್ನು ಕೂಡ ನೀವು ನೋಡ್ಕೋಬೇಕು. ನೆಕ್ಸ್ಟು ಗಂಡು ಹೂವು ಮತ್ತು ಹೆಣ್ಣು ಲಿಂಗವನ್ನು ಉತ್ಪಾದಿಸುವ ರಚನೆ, ಇದನ್ನು ಕೂಡ ಕೇಳಿದರೆ. ಪ್ರಾಣಿಗಳ ಸಸ್ಯಗಳಲ್ಲಿ ಕೂಡ ಯಾವ ರೀತಿಯಾಗಿ ಈ ಒಂದು ಹಣ್ಣು ತಯಾರಾಗುವಿಕೆ ಮತ್ತು ಆ ಒಂದು ಪೋಲೋಗ್ರೇನೆನ್ಸ್ ಮತ್ತು ಈ ಒಂದು ಓವರಿ ಬಗ್ಗೆ ಈ ಎಲ್ಲವನ್ನು ಕೂಡ ಇಲ್ಲಿ ಸಸ್ಯಗಳಿಗೆ ಸಂಬಂಧಿಸಿದ ಸಂತಾನೋತ್ಪತ್ತಿಯ ಬಗ್ಗೆ ಕೂಡ ಇಲ್ಲಿ ಏನಿದೆ ಪ್ರಶ್ನೆ ಇದೆ. ಸಸ್ಯ ಜೀವಕೋಶಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದೆ. ಇದು ಸೆಲ್ ಅಂದರೆ ಈ ಒಂದು ಕೋಶಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದೆ. ಕೋಶದಲ್ಲಿ ಇರುವಂತಹ ಕಣದಂಗಗಳು ಯಾವುವು, ಅದಕ್ಕೆ ಸಂಬಂಧಿಸಿದ ರಚನೆ ಮತ್ತು ಪ್ರತಿಯೊಂದು ಕಣದಂಗಗಳಿಗೆ ವಿಶೇಷವಾದ ಲಕ್ಷಣಗಳಿರ್ತವೆ, ಅವುಗಳ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ ಕರಣಿಗಳು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ ಪ್ರಶ್ನೆಯನ್ನು. ನೆಕ್ಸ್ಟ್ ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಮತ್ತು ಸಮಾಂತರ ಶ್ರೇಣಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಸಂಭವನೀಯತೆಗೆ ಈ ಒಂದು ಚಾಪ್ಟರಿಂದ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವೆಲ್ಲವೂ ಕೂಡ ಏನಾಗ್ತಾ ಇದೆ, 10ನೇ ತರಗತಿಯ ಗಣಿತ ಪಠ್ಯಪುಸ್ತಕದಿಂದ ನೇರವಾಗಿ ಆಯ್ದುಕೊಂಡಿರುವಂಥ ಪ್ರಶ್ನೆಗಳಾಗಿದ್ದಾವೆ. ಆದ್ದರಿಂದ 10ನೇ ತರಗತಿ ಪಠ್ಯಪುಸ್ತಕವನ್ನು ನೀವು ತುಂಬಾ ಕಾನ್ಸಂಟ್ರೇಟ್ ಕೊಟ್ಟು ಓದಬೇಕು. ಎಲ್ಲವನ್ನೂ ಕೂಡ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಎಕ್ಸಸೈಸ್ ಮತ್ತು ಆಪ್ಷನಲ್ ಎಕ್ಸಸೈಸ್ ಏನಿದೆ ಅದನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಎಕ್ಸಾಂಪಲ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ ಚಾಪ್ಟರ್ ವೈಸು. ದಯವಿಟ್ಟು ಹೋಗಿ ಚಾನಲ್ಗೆ ವಿಸಿಟ್ ಮಾಡಿ ನೀವು ನೋಡಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 30ನೇ ಪ್ರಶ್ನೆ, ಇದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಅನುಪಾತಗಳ ಪ್ರಶ್ನೆಯನ್ನು ಕೇಳಿದ್ದಾರೆ. ಯೂನಿಟ್ ಕನ್ವರ್ಸೇಷನ್ ಅಂತ ಏನಿದೆ, ಇದು 2 ಕಿಲೋಮೀಟರ್ ಇರುವಂಥದ್ದು 400 ಮೀಟರ್ಗಳ ಅನುಪಾತವನ್ನು ಕೇಳಿದ್ದಾರೆ. ಸೊ 2 ಯೂನಿಟನ್ನು ಎರಡನ್ನೂ ಕೂಡ ಕಿಲೋಮೀಟ್ರಿಗೆ ಆದರೂ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ ಎರಡನ್ನೂ ಕೂಡ ಮೀಟರ್ಗಾದರೂ ಕನ್ವರ್ಟ್ ಮಾಡ್ಕೊಂಡು ನಾವು ಕ್ಯಾನ್ಸಲೇಷನ್ ಮಾಡಿದಾಗ ನಮಗೆ ಅನುಪಾತ ಅಂತಕ್ಕಂಥದ್ದು ಸಿಗುತ್ತೆ. ಈ ರೀತಿಯಾಗಿ ಯೂನಿಟ್ ಕನ್ವರ್ಸೇಷನ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಭಿನ್ನರಾಶಿಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಿನ್ನರಾಶಿಗಳಿಗೆ ಸಂಬಂಧಿಸಿದ್ದು 6ನೇ ತರಗತಿಗೆ ಬರುವಂಥ ಒಂದು ಪ್ರಶ್ನೆಯಾಗಿದೆ. ಓಕೆ, 6th to 12th ಏನು ಈ ಕರ್ನಾಟಕದಲ್ಲಿ ಕೇಳಲ್ಪಟ್ಟ ಪಠ್ಯಪುಸ್ತಕ ಇಲಾಖೆಯಿಂದ ಕಳಿಸಲ್ಪಟ್ಟ ಪಠ್ಯಪುಸ್ತಕದಿಂದ ಆಯ್ದುಕೊಂಡ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇವುಗಳಿಗೆ ನಾವು ಮುಖ್ಯವಾಗಿ ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ಇಲಾಖೆಯಿಂದ ಕಳುಹಿಸಲ್ಪಟ್ಟ ಪಠ್ಯಪುಸ್ತಕಗಳಿಗೆ ಹೆಚ್ಚು ಗಮನವಹಿಸಿ ನಂತರ ನಿಮಗೆ ಬೇಕಾದ ನೋಟ್ಸನ್ನು ನೀವು ಓದ್ಬೋದು. ನೆಕ್ಸ್ಟ್ 33ನೇ ಪ್ರಶ್ನೆ ಏನಿದೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಇದು ಕೂಡ 10ನೇ ತರಗತಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ 34ನೇ ಪ್ರಶ್ನೆ ಈ ರೀತಿಯಾಗಿದೆ. ನೆಕ್ಸ್ಟು 35ನೇ ಪ್ರಶ್ನೆ, ಇದು ಕರಣಿಗಳು ಚಾಪ್ಟರ್ಗೆ ಸಂಬಂಧಿಸಿದ್ದು. ಜೊತೆಗೆ ನಿತ್ಯ ಸಮೀಕರಣಗಳ ಸೂತ್ರವನ್ನು ಬಳಸಿಕೊಂಡು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 36ನೇ ಪ್ರಶ್ನೆ, ಇದು ವಾಸ್ತವ ಸಂಖ್ಯೆಗಳು ಅಥವಾ ಬಹುಪದೋಕ್ತಿಗಳು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ವರ್ಗ ಸಮೀಕರಣ ಚಾಪ್ಟರಿಂದ 37ನೇ ಪ್ರಶ್ನೆ ಇದೆ.
ನೆಕ್ಸ್ಟ್ ತ್ರಿಭುಜಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದೆ. ನಿತ್ಯ ಸಮೀಕರಣಗಳು ಈ ಒಂದು ಚಾಪ್ಟರ್ ಮೇಲೆ. ನೆಕ್ಸ್ಟ್ ರೇಖಾಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೂಡ ಇದೆ. ಇದು ಕೂಡ 10ನೇ ತರಗತಿಗೆ. 41ನೇ ಪ್ರಶ್ನೆ ಕೂಡ ವರ್ಗ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿತು. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದೆ. 42ನೇ ಪ್ರಶ್ನೆ ವೃತ್ತಗಳಿಗೆ ಸಂಬಂಧಿಸಿದ ಪ್ರಶ್ನೆ. ನೆಕ್ಸ್ಟ್ ಇದು ಕೂಡ ವೃತ್ತದ ಪ್ರಮೇಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ವೃತ್ತದ ಒಂದು ಚಾಪ್ಟರ್ ಏನಿದೆ ಅದರಲ್ಲಿ ಬರುವಂಥ ವೃತ್ತಗಳಿಗೆ ಸಂಬಂಧಿಸಿದ ಗುಣಲಕ್ಷಣಗಳ ಬೇಸ್ ಮೇಲೆ ಇದು ಪ್ರಶ್ನೆ ಇದೆ. ಸೊ ವೃತ್ತಗಳಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ 2 ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಇನ್ನೊಂದು ವಿಸ್ತೀರ್ಣ ಮತ್ತು ಘನಫಲ ವಜ್ರಾಕೃತಿಗೆ ಸಂಬಂಧಿಸಿದ ವಿಸ್ತೀರ್ಣ. ಇದು 8ನೇ ತರಗತಿಯಿಂದ ತೆಗೆದುಕೊಂಡಿದ್ದಾರೆ ವಜ್ರಾಕೃತಿ ವಿಸ್ತೀರ್ಣ ಅಂತಕ್ಕಂಥದ್ದು. ನೆಕ್ಸ್ಟು ಇದು ಕೂಡ ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 45. ಇದು ಈ ಒಂದು ಪ್ರಶ್ನೆ ನಿರ್ದೇಶಾಂಕ ರೇಖಾಗಣಿತದಿಂದ ತೆಗೆದುಕೊಂಡಿದ್ದಾರೆ 10ನೇ ತರಗತಿ. ಉಳಿದ 47, 48ರಿಂದ 50ನೇ ಪ್ರಶ್ನೆವರೆಗೆ ಏನಾಗ್ತಾ ಇದೆ, ಇದು ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. 4 ಪ್ರಶ್ನೆಗಳೇನಿದಾವಪ್ಪ ಅಂದರೆ ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದಾವೆ. ಓಕೆ, GPSCರಲ್ಲಿ ಕೇಳಲಾದ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಈ ರೀತಿಯಾಗಿದ್ದವು. ಮ್ಯಾಕ್ಸಿಮಮ್ 10th ಕ್ಲಾಸಿಂದ ತೆಗೆದುಕೊಂಡ ಪ್ರಶ್ನೆಗಳಾಗಿವೆ. ಓಕೆ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ 51ನೇ ಪ್ರಶ್ನೆ. ಮೊದಲಿಗೆ ಮೇನ್ ಕ್ವಶನನ್ನು ನೀವು ಕಾನ್ಸಂಟ್ರೇಟ್ ಕೊಟ್ಟು ನೋಡಬೇಕಾಗ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ 8 ಪ್ರಶ್ನೆಗಳಿರ್ತವೆ 16 ಅಂಕಕ್ಕೆ. ಮೊದಲನೇ ಪ್ರಶ್ನೆ,